ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೋರಣಗಿ ಗ್ರಾಮದಲ್ಲಿ ಮೂವರು ಯಶ್ ಫ್ಯಾನ್ಸ್ ದಾರುಣವಾಗಿ ಮೃತಪಟ್ಟಿದ್ದಾರೆ. ಈಗ ಗದಗದ ಸೋರಣಗಿ ಗ್ರಾಮದತ್ತ ನಟ ಯಶ್ ದೌಡಾಯಿಸಿದ್ದಾರೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಯಶ್ ಈಗ ಬೈ ರೋಡ್ ಲಕ್ಷ್ಮೇಶ್ವರಕ್ಕೆ ಹೋಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾರೆ ನಟ ಯಶ್. ನಿನ್ನೆ ರಾತ್ರಿ ನಡೆದಂತಹ ಘಟನೆ ಲಕ್ಷ್ಮೇಶ್ವರ ತಾಲೂಕಿನ ಸೋರಣಗಿ ಗ್ರಾಮದ ಅಂಬೇಡ್ಕರ್ ನಗರದ ಯಶ್ ಅಭಿಮಾನಿಗಳು ಬೃಹತ್ ಆದಂತಹ ಅಳವಡಿಸೋದಕ್ಕೆ ಹೋಗಿ ಮೃತಪಟ್ಟಿದ್ದಾರೆ. ನೇರಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಂತಹ ಯಶ್ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಈಗ ನಿರ್ಗಮಿಸಿದ್ದಾರೆ. ಸೋರಣಗಿ ಗ್ರಾಮದತ್ತ ಹೋಗ್ತಾ ಇದ್ದಾರೆ ನಟ ಯಶ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗ್ರಾಮವನ್ನ ತಲುಪ್ತಾರೆ. ಮೂವರು ಅಭಿಮಾನಿಗಳ ಸಾವಿಗೆ ಈಗಾಗಲೇ ಮರುಕಪಟ್ಟಿದ್ದಾರೆ ನಟ ಯಶ್. ಈ ಘಟನೆ ಆಗಬಾರದಾಗಿತ್ತು, ಅಚಾತುರ್ಯದಿಂದ ಆಗಿ ಹೋಗಿದೆ. ಈ ವಿಷಯ ತಿಳಿತಾ ಇದ್ದ ಹಾಗೇನೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಿಕ್ಕೆ ನಟ ಯಶ್ ದೌಡಾಯಿಸಿದ್ದಾರೆ. ನೇರ ಪ್ರಸಾರದ ದೃಶ್ಯ ನೋಡ್ತಾ ಇದ್ದೀರಿ. ಹುಬ್ಬಳ್ಳಿಯ ಏರ್ಪೋರ್ಟ್ನಿಂದ ಕಾರಿನಲ್ಲಿ ಹೊರಟಂತಹ ನಟ ಯಶ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಲುಪ್ತಾರೆ. ಗ್ರಾಮದಲ್ಲೂ ಕೂಡ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಹಾಗಾಗಿ ಪೊಲೀಸರು ಭದ್ರತಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಟ ಯಶ್ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಸೂರಣಗಿ ಗ್ರಾಮವನ್ನ ತಲುಪಲಿದ್ದಾರೆ. ಒಂದ್ ಕಡೆ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಅಲ್ಲಿ ಮುಗಿಲು ಮುಟ್ಟಿದೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಿಕ್ಕೆ ನಟ ಯಶ್ ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಂತಹ ಕ್ಷಣ ಇದು. ನಟ ಯಶ್ ಬ್ಯಾನರ್ ಕಟ್ಟುವಾಗ ವಿದ್ಯುತ್ ಪ್ರವಹಿಸಿ ಮೂವರು ಯುವಕರು ದಾರುಣವಾಗಿ ಮೃತಪಟ್ಟಿದ್ದಾರೆ. ಆ ವಿಷಯ ತಿಳಿತಾ ಇದ್ದ ಹಾಗೇನೆ ನಟ ಯಶ್ ಗ್ರಾಮಕ್ಕೆ ದೌಡಾಯಿಸ್ತಾ ಇದ್ದಾರೆ. ಹನುಮಂತು, ನವೀನ್ ಹಾಗೂ ಮುರಳಿ ಮೂವರು ಯುವಕರು, ಬಾಳಿ ಬದುಕಬೇಕಾದಂತಹ ಯುವಕರು ನಿನ್ನೆ ರಾತ್ರಿ ನಟ ಯಶ್ ಅವರ ದೊಡ್ಡದಾದ ಫ್ಲೆಕ್ಸ್ ಹಾಕಬೇಕು ಅಂತ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಆಗಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟರು. ಓರ್ವ ಯುವಕ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಈ ವಿಷಯ ತಿಳಿತಾ ಇದ್ದ ಹಾಗೆ ನಟ ಯಶ್ ಗ್ರಾಮದತ್ತ ದೌಡಾಯಿಸ್ತಾ ಇದ್ದಾರೆ. ಯುವಕರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾರೆ ನಟ ಯಶ್. ಆ ಮೂವರು ಯುವಕರು ನಟ ಯಶ್ ಅವರ ಅಭಿಮಾನಿಗಳು. ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬೃಹತ್ತಾದಂತಹ ಫ್ಲೆಕ್ಸ್ ಅನ್ನ ಅಳವಡಿಸಬೇಕು ಅಂತ ಮುಂದಾದಾಗ ಆದಂತಹ ದುರಂತ. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ನಟ ಯಶ್ ಈಗಾಗಲೇ ನಿರ್ಗಮಿಸಿದ್ದಾರೆ. ತಮ್ಮ ಕಾರಿನಲ್ಲಿ ಹೊರಟಿದ್ದಾರೆ ಗ್ರಾಮದತ್ತ. ಕೆಲವೇ ಹೊತ್ತಿನಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮ ತಲುಪ್ತಾರೆ ನಟ ಯಶ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪವನ್, ನಟ ಯಶ್ ಈಗಾಗಲೇ ಹುಬ್ಬಳ್ಳಿಗೆ ಬಂದಿದ್ದಾರೆ. ಈಗ ಬೈ ರೋಡ್ ಗ್ರಾಮದತ್ತ ಬರ್ತಾ ಇರುವಂತದ್ದು ಎಷ್ಟೊತ್ತಾಗ್ಬೋದಂತೆ? ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ? ಏನೆಲ್ಲ ಬಂದೋಬಸ್ತ್ ಮಾಡ್ಕೊಳ್ಳಲಾಗಿದೆ? ವೀಣಾ, ಈಗಷ್ಟೇ ಶಾಸಕ ಚಂದ್ರು ಲಮಾಣಿ ಅವರು ಕೂಡ ಬಂದು 25,000 ರೂಪಾಯಿ ಚೆಕ್ ಅನ್ನ ವಿತರಣೆ ಮಾಡಿ ಈಗ ಎಚ್ ಕೆ ಪಾಟೀಲ್ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನ 10 ಲಕ್ಷ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳಿ ಹೋಗಿದ್ದಾರೆ. ಯಶ್ ಇನ್ನೇನ್ ಕೆಲವೇ ಹೊತ್ತಿನಲ್ಲಿ ಬರ್ತಾ ಇರೋ ಕಾರಣದಿಂದಾಗಿ, ಅಂದ್ರೆ ಹುಬ್ಬಳ್ಳಿ ಬಿಟ್ಟಿರೋ ಕಾರಣದಿಂದಾಗಿ ಬೈ ರೋಡ್ ಬರ್ತಾರೆ. ಸೊ ಒಂದು 3/4 ಗಂಟೆಯಲ್ಲಿ ಅವರು ಇಲ್ಲಿ ಸೂರಣಗಿ ಗ್ರಾಮ ರೀಚ್ ಆಗಬಹುದು. ಹೀಗಾಗಿ ಸಾಕಷ್ಟು ಜನ ನೆರೆದಿದ್ದಾರೆ. ಮತ್ತೆ ಗದಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದು ಇಲ್ಲಿ ಭದ್ರತೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಪೊಲೀಸ್ ಭದ್ರತೆ ಇದೆ, ಸಾಕಷ್ಟು ಜನ ಬಂದಿದ್ದಾರೆ. ಒಂದ್ ಕಡೆ ಯಶ್ ಅವ್ರನ್ನ ನೋಡ್ಬೇಕು ಅಂತ ಬೇರೆ ಬೇರೆ ಊರುಗಳಿಂದ ಜನ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. ಸೂರಣಗಿ ಪೂರ್ತಿ ಬರೀ ಜನನೇ ಕಾಣ್ತಾ ಇದ್ದಾರೆ. ಒಂದ್ ಕಡೆ 3 ಜನ ಯುವಕರು ಏನ್ ಮೃತಪಟ್ಟಿದ್ದಾರೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು
ಒಂದ್ ಕಡೆ ಭದ್ರತೆ ಪರಿಶೀಲನೆ, ಇನ್ನೊಂದ್ ಕಡೆ ಯಶ್ ಬರ್ತಾ ಇರೋ ಕಾರಣದಿಂದ ಗ್ರಾಮಸ್ಥರೆಲ್ಲ ಒಟ್ಟು ಕೂಡ್ಕೊಂಡು ನಿಂತ್ಕೊಂಡಿದ್ದಾರೆ. ಯಶ್ ಅವ್ರಿಗೆ ಏನಾದ್ರು ಒಂದು ಸಹಾಯ ಮಾಡಿ ಕುಟುಂಬಗಳಿಗೆ ಅನ್ನುವಂತ ನಿಟ್ಟಿನಲ್ಲಿ ಮನವಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಸರ್ಕಾರದ ಪರಿಹಾರ, ಇನ್ನೊಂದ್ ಕಡೆ ಯಶ್ ತಮ್ಮ ಅಭಿಮಾನಿಗಳಿಗೆ, ಮೃತಪಟ್ಟಂತ ಅಭಿಮಾನಿಗಳಿಗೆ ಏನ್ ಪರಿಹಾರ ಕೊಡ್ತಾರೆ, ಏನಾದ್ರು ಮನೆಗಳಿಗೆ ನೆರವಾಗ್ತಾರ ಅನ್ನುವಂತ ಒಂದು ನಿರೀಕ್ಷೆ ಗ್ರಾಮದ ಜನರಿಗೆ ಇದೆ. ವೀಣಾ, ಎಸ್ ಹಾಗೆ ಸಂಪರ್ಕದಲ್ಲಿರಿ ಪವನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.